ಹಾಯ್ ಥಿಂಕರ್ಸ್ 2022ರ ರಿಪೋರ್ಟ್ ಪ್ರಕಾರ ನಮ್ಮ ಭಾರತದಲ್ಲಿ ಸುಮಾರು 1,71,000 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರಪಂಚದಾದ್ಯಂತ 7 ಲಕ್ಷಕ್ಕಿಂತ ಹೆಚ್ಚು ಜನರು ಪ್ರತಿ ವರ್ಷ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಈ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಈ ಆತ್ಮಹತ್ಯೆಗಳ ಹಿಂದೆ ಹಲವಾರು ಕಾರಣಗಳು ಇರಬಹುದು, ಆದ್ರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತನಾಡೋದಿಲ್ಲ. ಬದಲಿಗೆ ಪ್ರಾಣಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇರೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌದು, ನೀವು ಕೇಳಿದ್ದು 100% ನಿಜ. ಪ್ರಾಣಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಿವೆ. ಕೇಳೋದಕ್ಕೆ ತುಂಬಾನೇ ವಿಚಿತ್ರ ಅನ್ಸಿದ್ರು ಕೂಡ ಇದನ್ನ ನೀವು ನಂಬಲೇಬೇಕು. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. 100K ಸಬ್ಸ್ಕ್ರೈಬರ್ಸ್ ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 1, ಡಾಗ್ ಸೂಸೈಡ್ ಪಾಯಿಂಟ್. ನಮ್ಮ ಜಗತ್ತಿನಲ್ಲಿ ನಡೆದ ನಾಯಿಗಳ ವಿಚಿತ್ರವಾದ ಮತ್ತು ರಹಸ್ಯವಾದ ಆತ್ಮಹತ್ಯೆಗಳ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಾಟ್ಲೆಂಡ್ ನಲ್ಲಿರುವ ಈ ಓವರ್ಟೋನ್ ಬ್ರಿಡ್ಜ್ ಡಾಗ್ ಸೂಸೈಡ್ ಪಾಯಿಂಟ್ ಹೆಸರಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಆದ್ರೆ ಇದನ್ನ ಡಾಗ್ ಸೂಸೈಡ್ ಪಾಯಿಂಟ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಬ್ರಿಡ್ಜ್ ಮೇಲೆ ನಡೆದಾಡುವ ನಾಯಿಗಳು ಯಾವುದೇ ಕಾರಣವಿಲ್ಲದೆ ಅದರ ಮೇಲಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಿವೆ. ಅಲ್ಲಿನ ಸ್ಥಳೀಯ ಜನರ ನಂಬಿಕೆ ಏನಂದ್ರೆ ಈ ಬ್ರಿಡ್ಜ್ ನ ಹತ್ತಿರ ದೆವ್ವಗಳು ವಾಸ ಮಾಡ್ತಿವೆ ಅಂತ. ನೀವೆಲ್ಲ ಕೇಳಿರ್ತೀರಾ, ನಾಯಿಗಳಿಗೆ ದೆವ್ವಗಳು ಕಾಣಿಸ್ತವೆ ಅಂತ. ಹಾಗೂ ದೆವ್ವಗಳು ಇರುವ ಪ್ರದೇಶವನ್ನ ಇವು ತುಂಬಾನೇ ಸುಲಭವಾಗಿ ಗುರುತಿಸಬಲ್ಲವು. ಅಂದ್ರೆ ಈ ಬ್ರಿಡ್ಜ್ ಹತ್ತಿರ ನಾಯಿಗಳು ಬಂದರೆ ಅವುಗಳನ್ನ ಇಲ್ಲಿರುವ ದೆವ್ವಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ತರ ಮಾಡ್ತಿವೆ ಅಂತೆ. ಇದರಿಂದಾನೇ ಈ ಪ್ರದೇಶಕ್ಕೆ ಬರುವ ನಾಯಿಗಳು ಈ ಬ್ರಿಡ್ಜ್ ಮೇಲಿಂದ ಹಾರಿ ಸತ್ತು ಹೋಗ್ತಿವೆ. ಆದ್ರೆ ವಿಜ್ಞಾನಿಗಳು ದೆವ್ವ ಭೂತ ಅಂದ್ರೆ ಬೇಗ ನಂಬೋದಿಲ್ಲ ಅಲ್ವಾ? ಅದೇ ರೀತಿ ಈ ನಾಯಿಗಳ ಆತ್ಮಹತ್ಯೆಯಿಂದಿರುವ ಮಿಸ್ಟರಿಯನ್ನ ಭೇದಿಸೋಕೆ ತುಂಬಾನೇ ರಿಸರ್ಚ್ ಅನ್ನ ಮಾಡ್ತಾರೆ. ಆದ್ರೆ ಇಲ್ಲಿಯವರೆಗೂ ಅದಕ್ಕೆ ಸರಿಯಾದ ಉತ್ತರವನ್ನ ಅವ್ರಿಗೆ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ. ರಿಸರ್ಚ್ ಮಾಡುವಾಗ ಕೆಲವು ಕಾಮನ್ ಪಾಯಿಂಟ್ಸ್ ಅನ್ನ ಗುರುತಿಸ್ತಾರೆ. ಅಂದ್ರೆ ದಿನದಲ್ಲಿ ಮಾತ್ರವೇ ಇಲ್ಲಿ ನಾಯಿಗಳು ಆತ್ಮಹತ್ಯೆ ಮಾಡಿಕೊಳ್ತಿವೆ. ರಾತ್ರಿಯಲ್ಲಿ ಯಾವ ನಾಯಿ ಕೂಡ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಜೊತೆಗೆ ಈ ಬ್ರಿಡ್ಜ್ ನ ಒಂದೇ ಪಾಯಿಂಟ್ ಇಂದಾನೆ ಎಲ್ಲಾ ನಾಯಿಗಳು ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿವೆ. ಇದರಿಂದ ಒಂದಂತೂ ಕ್ಲಿಯರ್ ಆಯ್ತು, ನಾಯಿಗಳು ಕಾಲು ಜಾರಿ ಕೆಳಗೆ ಬಿದ್ದಿಲ್ಲ, ಅವು ಬೇಕಂತಲೇ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿವೆ. ಇದ್ರ ಮೇಲೆ ಎಷ್ಟೇ ರಿಸರ್ಚ್ ಮಾಡಿದ್ರು ಕೂಡ ಇದರ ಹಿಂದೆ ಇರುವ ಮಿಸ್ಟರಿ ಅನ್ಸಾಲ್ವ್ಡ್ ಮಿಸ್ಟರಿ ಆಗಿ ಉಳ್ಕೊಂಡಿದೆ. ಇದರಿಂದ ಪ್ರಸ್ತುತ ಯಾರು ಕೂಡ ಈ ಬ್ರಿಡ್ಜ್ ಮೇಲೆ ತಮ್ಮ ಸಾಕು ನಾಯಿಗಳನ್ನ ಕರೆದುಕೊಂಡು ಹೋಗೋದಿಲ್ಲ. ನಂಬರ್ 2, ಬ್ಲಾಕ್ ಡಾಗ್. ಈ ಘಟನೆ ತುಂಬಾನೇ ಹಳೆಯದು. ಅಂದ್ರೆ 1845 ಲಂಡನ್ ನಲ್ಲಿ ಒಂದು ನ್ಯೂಸ್ ತುಂಬಾನೇ ವೇಗವಾಗಿ ವೈರಲ್ ಆಗುತ್ತೆ. ಆ ನ್ಯೂಸ್ ಏನಂದ್ರೆ ಒಂದು ಕಪ್ಪು ಬಣ್ಣದ ಸುಂದರವಾದ ನಾಯಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದೆ. ಇಲ್ಲಿ ತುಂಬಾ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ನಾಯಿ ಮೊದಲ ಬಾರಿಗೆ ನೀರಿಗೆ ಹಾರಿದಾಗ ಅದು ಈಜುವುದಕ್ಕೆ ಕೂಡ ಪ್ರಯತ್ನಿಸೋದಿಲ್ಲ. ನಾರ್ಮಲ್ ಆಗಿ ನಾಯಿಗಳು ಈ ರೀತಿ ಮಾಡೋದಿಲ್ಲ, ಯಾಕಂದ್ರೆ ಮನುಷ್ಯರಿಗಿಂತ ಅದ್ಭುತವಾಗಿ ಈ ನಾಯಿಗಳು ಈಜಬಲ್ಲವು. ನೀವೆಲ್ಲ ಒಂದು ಮಾತನ್ನ ಕೇಳಿರ್ತೀರಾ, ಈಜು ಬರುವವರು ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದು ತುಂಬಾನೇ ಕಷ್ಟ ಅಂತ. ಆದ್ರೆ ಈ ನಾಯಿ ನೀರಿನಲ್ಲಿ ಮುಳುಗೋದನ್ನ ಗಮನಿಸಿದ ಒಬ್ಬ ವ್ಯಕ್ತಿ ಅದನ್ನ ಕಾಪಾಡಿ ನೀರಿನಿಂದ ಹೊರಗಡೆ ಕರೆದುಕೊಂಡು ಬರ್ತಾನೆ. ಆದ್ರೆ ಆಶ್ಚರ್ಯವೇನಂದ್ರೆ ಮತ್ತೆ ಅದು ನೀರಿಗೆ ಹಾರಿ ತನ್ನ ಪ್ರಾಣವನ್ನ ಬಿಡುತ್ತೆ. ಒಂದು ಬಾರಿ ಆದ್ರೆ ಕಾಲು ಜಾರಿ ಬಿದ್ದಿದೆ ಅನ್ಕೊಳ್ಬಹುದು, ಆದ್ರೆ ಎರಡನೇ ಬಾರಿ ಅದೇ ಜಾಗದಲ್ಲಿ ಹೋಗಿ ನೀರಿಗೆ ಬಿದ್ದಿದೆ ಅಂದ್ರೆ ತುಂಬಾನೇ ವಿಚಿತ್ರ ಅನ್ಸುತ್ತೆ ಅಲ್ವಾ? ನಂಬರ್ 3, ಗ್ರೂಪ್ ಸೂಸೈಡ್. ಈ ಘಟನೆ ನಡೆದದ್ದು ಟರ್ಕಿ ದೇಶದಲ್ಲಿ. ಒಂದೇ ಬಾರಿಗೆ 1500ಕ್ಕೂ ಹೆಚ್ಚು ಕುರಿಗಳು ಒಂದು ಎತ್ತರವಾದ ಬೆಟ್ಟದ ಮೇಲಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತವೆ. ಇಲ್ಲಿ ಎಲ್ಲಾ ಕುರಿಗಳು ಸತ್ತು ಹೋಗಿಲ್ಲ, ಯಾಕಂದ್ರೆ ಎಲ್ಲಾ ಕುರಿಗಳು ಬೆಟ್ಟದ ಒಂದೇ ತುದಿಯಿಂದ ಕೆಳಗಡೆ ಹಾರಿವೆ. ಇದರಿಂದ ಮೊದಲು ಬಿದ್ದ ಎಲ್ಲಾ ಕುರಿಗಳು ಸತ್ತು ಹೋಗಿವೆ. ಅವುಗಳ ನಂತರ ಬಿದ್ದ ಕುರಿಗಳು ಒಂದ್ರ ಮೇಲೆ ಮತ್ತೊಂದು ಬೀಳ್ತವೆ. ಇದರಿಂದ ಮೊದಲು ಬಿದ್ದಿರುವ ಕುರಿಗಳು ಹಿಂದೆ ಬೀಳುವ ಕುರಿಗಳಿಗೆ ಬೆಡ್ ರೀತಿ ಕೆಲಸ ಮಾಡುತ್ತೆ. ಇದರಿಂದ ಕೊನೆಗೆ ಬಿದ್ದ ಕುರಿಗಳೆಲ್ಲ ಬದುಕ್ತವೆ. ಆದ್ರೆ ಎತ್ತರದ ಬೆಟ್ಟದ ಮೇಲಿಂದ ಬಿದ್ದಿದ್ರಿಂದ ಅವುಗಳ ಕೈಕಾಲುಗಳು ಮುರಿದು ಹೋಗ್ತವೆ. ಈ ಕುರಿಗಳು ಈ ರೀತಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡವು ಅನ್ನೋದು ಈಗಲೂ ಕೂಡ ಒಂದು ರಹಸ್ಯವಾಗಿದೆ. ನಾರ್ಮಲ್ ಆಗಿ ನಾವು ನಂಬೋದು ಏನಂದ್ರೆ ಕುರಿಗಳು ತಮ್ಮ ಮುಂದೆ ಇರುವ ಕುರಿಗಳನ್ನ ಫಾಲೋ ಮಾಡಿಕೊಂಡೇ ಹೋಗ್ತವೆ. ಅಂದ್ರೆ ಮುಂದೆ ಇರುವ ಕುರಿ ಎಲ್ಲಿಗೆ ಹೋದ್ರು ಅದರ ಹಿಂದೆನೆ ಎಲ್ಲಾ ಕುರಿಗಳು ಹೋಗ್ತವೆ. ಓಕೆ, ಇದನ್ನ ನಂಬೋದು. ಆದ್ರೆ ಎಷ್ಟೇ ಮೂರ್ಖ ಪ್ರಾಣಿಯಾಗಿದ್ರು ಕೂಡ ತನ್ನ ಜೀವದ ಮೇಲೆ ಆಸೆ ಇರೋದಿಲ್ವಾ ಹೇಳಿ? ಕೆಳಗೆ ಬಿದ್ದರೆ ಸತ್ತು ಹೋಗ್ತೀವಿ ಅನ್ನೋ ಭಯ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇರುತ್ತೆ. ಭಯ ಅನ್ನೋದು ಪ್ರಕೃತಿ ಜೀವಿಗಳಿಗೆ ಕೊಟ್ಟಿರುವ ಒಂದು ದೊಡ್ಡ ವರ. ಆ ವರ ಈ 1500 ಕುರಿಗಳಿಗೆ ಇಲ್ಲ ಅಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ. ವಿಜ್ಞಾನಿಗಳು ಕೂಡ ಇದಕ್ಕೆ ಸರಿಯಾದ ಕಾರಣ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಆ ಹಳ್ಳಿಯ ಜನರು ಮಾತ್ರ ಇದಕ್ಕೆಲ್ಲ ಕಾರಣ ಯಾವುದೋ ದುಷ್ಟ ಶಕ್ತಿ ಅಂತ ನಂಬ್ತಾರೆ. ನಂಬರ್ 4, ವೇಲ್. 2009 ತಾಸ್ಮೇನಿಯಾದಲ್ಲಿ ಕೂಡ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಅದು ವಿಜ್ಞಾನಿಗಳನ್ನ ಕೂಡ ಆಶ್ಚರ್ಯಪಡಿಸುತ್ತೆ. ಅದೇನಂದ್ರೆ ಸಮುದ್ರದ ತೀರದಲ್ಲಿ ಹಲವಾರು ತಿಮಿಂಗಿಲಗಳು ಸತ್ತು ಹೋಗಿ ಕಾಣಿಸುತ್ತವೆ. ಸುಮಾರು 200 ತಿಮಿಂಗಿಲಗಳ ಡೆಡ್ ಬಾಡೀಸ್ ಸಮುದ್ರ ತೀರಕ್ಕೆ ಬಂದು ಬಿದ್ದಿವೆ. ಈ ರೀತಿ ತಿಮಿಂಗಿಲಗಳು ಗುಂಪಿನಲ್ಲಿ ಸತ್ತು ಹೋಗಿರೋದು ಇದೇನ್ ಫಸ್ಟ್ ಅಲ್ಲ. ನಮ್ಮ ಪ್ರಪಂಚದ ಹಲವಾರು ಕಡೆ ಈ ರೀತಿಯಲ್ಲಿ ತಿಮಿಂಗಿಲಗಳ ಡೆಡ್ ಬಾಡೀಸ್ ಸಿಕ್ಕಿವೆ. ಆದ್ರೆ ಇಲ್ಲಿಯವರೆಗೂ ಇದಕ್ಕೆ ನಿಜವಾದ ಕಾರಣ ಏನು ಅಂತ ಯಾವ ವಿಜ್ಞಾನಿಗಳಿಗೆ ಕೂಡ ಅರ್ಥವಾಗಿಲ್ಲ. ಅಷ್ಟಕ್ಕೂ ಒಂದೇ ಬಾರಿಗೆ ಇಷ್ಟೊಂದು ತಿಮಿಂಗಿಲಗಳು ಮಾಸ್ ಸೂಸೈಡ್ ಮಾಡಿಕೊಳ್ಳಕ್ಕೆ ಕಾರಣವೇನು?
ಒಂದು ವೇಳೆ ಇವು ಕ್ಲೈಮೇಟ್ ಚೇಂಜ್ ಇಂದ ಸತ್ತು ಹೋಗಿರ್ಬೋದಾ? ಇದೇ ನಿಜವಾದ್ರೆ ಬೇರೆ ಸಮುದ್ರದ ಜೀವಿಗಳು ಯಾಕೆ ಸತ್ತು ಹೋಗಿಲ್ಲ? ಇದಕ್ಕೆ ಸರಿಯಾದ ಕಾರಣ ಯಾವ ವಿಜ್ಞಾನಿಯ ಬಳಿ ಕೂಡ ಇಲ್ಲ. ಇದರಿಂದ ಇದು ಕೂಡ ಒಂದು ರಹಸ್ಯವಾಗಿದೆ. ನಂಬರ್ 5 ಲಯನ್. ನೀವೆಲ್ಲ ಸಿನಿಮಾಗಳಲ್ಲಿ ಅಥವಾ ನ್ಯೂಸ್ ಗಳಲ್ಲಿ ನೋಡಿರ್ತೀರಾ, ಕೆಲವು ಪ್ರೇಮಿಗಳು ತಾನು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ಸತ್ತು ಹೋಗಿದ್ದಾರೆ ಅಂತ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಪ್ರೀತಿ ಅನ್ನೋದು ಕೇವಲ ಮನುಷ್ಯರಲ್ಲಿ ಮಾತ್ರವೇ ಇರೋದಿಲ್ಲ, ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಇರುತ್ತೆ. ಅದಕ್ಕೆ ಉದಾಹರಣೆ ಜಿಂಬಾಬ್ವೆ ನ್ಯಾಷನಲ್ ರಿಸರ್ವ್ ನಲ್ಲಿ ನಡೆದ ಒಂದು ಘಟನೆಯ ಸಾಕ್ಷಿ. ಇಲ್ಲಿ ಒಂದು ಸಿಂಹ ಅನಾರೋಗ್ಯದಿಂದ ಸತ್ತು ಹೋಗುತ್ತೆ. ಆದ್ದರಿಂದ ಇದರ ಜೊತೆಯಲ್ಲಿದ್ದ ಸಿಂಹಿಣಿ ತುಂಬಾ ದುಃಖ ಪಡುತ್ತೆ. ಮರುದಿನ ಆ ಸಿಂಹಿಣಿ ಸತ್ತು ಹೋಗಿರುತ್ತೆ. ಕೆಲವು ಅನಿಮಲ್ ಎಕ್ಸ್ಪರ್ಟ್ಸ್ ಪ್ರಕಾರ ತನ್ನ ಜೊತೆಗಾರ ಸತ್ತು ಹೋಗಿದ್ದ ನೋವಿನಿಂದಾನೆ ಇದು ಕೂಡ ಸತ್ತು ಹೋಗಿದೆ ಅಂತೆ. ನಂಬರ್ 6 ಸ್ಕ್ವಿಡ್ಸ್. ಈ ಘಟನೆ ನಡೆದಿದ್ದು ಕ್ಯಾಲಿಫೋರ್ನಿಯಾದಲ್ಲಿ. ಇಲ್ಲಿರುವ ಸಮುದ್ರದ ತೀರದಲ್ಲಿ ಹಲವಾರು ಸ್ಕ್ವಿಡ್ಸ್ ಸತ್ತು ಹೋಗಿರೋದು ಕಂಡು ಬರುತ್ತೆ. ಸ್ಕ್ವಿಡ್ಸ್ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಜೀವಿಸುವ ಜೀವಿಗಳು. ಸಾಮಾನ್ಯವಾಗಿ ಇವು ಸಮುದ್ರದ ಮೇಲೆ ಬರೋದು ತುಂಬಾನೇ ಅಪರೂಪ. ಇದರಿಂದ ಇವುಗಳ ಬಗ್ಗೆ ವಿಜ್ಞಾನಿಗಳಿಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಯಾಕೆ ಸಾವಿರಾರು ಸಂಖ್ಯೆಯಲ್ಲಿ ಈ ಸ್ಕ್ವಿಡ್ ಜೀವಿಗಳು ಸತ್ತು ಹೋಗಿವೆ, ಅದು ಕೂಡ ಸಮುದ್ರದ ತೀರದಲ್ಲಿ ಬಂದು ಬಿದ್ದಿವೆ. ಇದರ ಮೇಲೆ ಕೂಡ ತುಂಬಾನೇ ರಿಸರ್ಚ್ ಅನ್ನ ಮಾಡ್ತಾರೆ. ಆದ್ರೆ ಅದರಿಂದ ಏನು ಪ್ರಯೋಜನವಿಲ್ಲ. ಇದನ್ನ ಆತ್ಮಹತ್ಯೆ ಅಂದ್ಕೊಂಡ್ರೆ ತೀರಕ್ಕೆ ಬಂದು ಯಾಕೆ ಸಾಯ್ಬೇಕಿತ್ತು ಹೇಳಿ? ಒಂದು ವೇಳೆ ಅಲ್ಲಿರುವ ನೀರು ವಿಷಕಾರಿಯಾಗಿದ್ರೆ, ಇಲ್ಲ ವಿಷಕಾರಿಯಾದ ಆಹಾರ ತಿಂದು ಸತ್ತು ಹೋಗಿರ್ಬೋದು ಅಂತ ಅಂದ್ಕೊಂಡ್ರೆ, ಕೇವಲ ಸ್ಕ್ವಿಡ್ ಗಳೇ ಯಾಕೆ ಸತ್ತು ಹೋಗಿವೆ? ಸಮುದ್ರದ ಬೇರೆ ಜೀವಿಗಳು ಯಾಕೆ ಸತ್ತು ಹೋಗಿಲ್ಲ? ಈ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಬಟ್ ಯಾವುದಕ್ಕೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ. ನಂಬರ್ 7 ಕೌ. ಇಲ್ಲಿಯವರೆಗೂ ನೋಡಿದ ಎಲ್ಲಾ ಘಟನೆಗಳಿಗಿಂತ ಇದು ತುಂಬಾನೇ ಆಶ್ಚರ್ಯಕರವಾಗಿದೆ. ಈ ಘಟನೆ ನಡೆದದ್ದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ. ಇಲ್ಲಿರುವ ಒಂದು ಫಾರ್ಮ್ ನಲ್ಲಿ ಸುಮಾರು 1800 ಹಸು ಮತ್ತು ಗೂಳಿಗಳು ಒಂದು ಬೆಟ್ಟದಿಂದ ಕೆಳಗಡೆ ಬಿದ್ದು ಸತ್ತು ಹೋಗಿವೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ ಬಾರಿ ಎಲ್ಲಾ ಹಸುಗಳು ಒಂದೇ ಬಾರಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಬದಲಿಗೆ ಬೇರೆ ಬೇರೆ ದಿನ ಮತ್ತು ಬೇರೆ ಬೇರೆ ಸಮಯದಲ್ಲಿ ಬೆಟ್ಟದಿಂದ ಕೆಳಗಡೆ ಬಿದ್ದು ಸತ್ತು ಹೋಗಿವೆ. ಆದ್ರೆ ಕೆಳಗಡೆ ಬೀಳುವ ಜಾಗ ಮಾತ್ರ ಒಂದೇ ಆಗಿತ್ತು. ಅಷ್ಟಕ್ಕೂ ಈ ಜೀವಿಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಆದ್ರೂ ಯಾಕೆ ಬಂತು? ಈ ವಿಚಿತ್ರವಾದ ನಿರ್ಧಾರ ಯಾಕೆ ತಗೊಂಡು ಅಂತ ಯಾರಿಗೂ ಅರ್ಥವಾಗ್ತಿಲ್ಲ. ಈ ಜೀವಿಗಳು ತುಂಬಾನೇ ಫ್ರೆಂಡ್ಲಿ ಆದ ಜೀವಿಗಳು, ಹಾಗೂ ಇವುಗಳಲ್ಲಿ ಎಮೋಷನ್ಸ್ ಕೂಡ ಇರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತು. ಯಾಕಂದ್ರೆ ನಾವೆಲ್ಲ ತುಂಬಾನೇ ಹತ್ತಿರದಿಂದ ಈ ಜೀವಿಗಳನ್ನ ನೋಡಿದ್ದೀವಿ. ಇದರಿಂದ ಒಂದು ಹಸು ಸತ್ತು ಹೋದ ಕಾರಣ ಇಡೀ ಫಾರ್ಮ್ ನಲ್ಲಿರುವ ಎಲ್ಲಾ ಜೀವಿಗಳು ಸಾಯೋದಕ್ಕೆ ಸಿದ್ಧವಾಗಿವೆ ಅಂದ್ರೆ ತುಂಬಾನೇ ವಿಚಿತ್ರವಾಗಿದೆ. ನಂಬರ್ 8 ಸ್ನಾಪರ್ ಫಿಶ್. ಈಗ ಮತ್ತೆ ಸಮುದ್ರದ ಜೀವಿಗಳ ಸಾಮೂಹಿಕ ಸಾವುಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 2011 ಸ್ವಿಟ್ಜರ್ಲ್ಯಾಂಡ್ ನ ಸಮುದ್ರದ ತೀರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಈ ಸ್ನಾಪರ್ ಫಿಶ್ ಗಳು ಸತ್ತು ಬಿದ್ದಿರೋದು ಕಂಡು ಬರುತ್ತೆ. ಇಲ್ಲಿ ಎಲ್ಲರನ್ನ ಆಶ್ಚರ್ಯಪಡಿಸಿದ ಸಂಗತಿ ಏನಂದ್ರೆ, ಆ ಎಲ್ಲಾ ಮೀನುಗಳ ಕಣ್ಣುಗಳು ಮಾಯವಾಗಿದ್ವು. ಇವುಗಳ ಮೇಲೆ ರಿಸರ್ಚ್ ಮಾಡಿದ ವಿಜ್ಞಾನಿಗಳು ಮತ್ತೊಂದು ಶಾಕಿಂಗ್ ಸಂಗತಿ ಹೇಳ್ತಾರೆ. ಈ ಮೀನುಗಳಿಗೆ ಕಣ್ಣುಗಳು ಇಲ್ಲದೆ ಇರೋದಕ್ಕೆ ಒಂದೊಂದು ಮೀನಿಗೆ ಒಂದೊಂದು ಕಾರಣ ಇದೆ ಅಂತೆ. ಅಂದ್ರೆ ಯಾವುದೋ ಒಂದೇ ಒಂದು ಕಾರಣದಿಂದ ಈ ಮೀನುಗಳ ಕಣ್ಣುಗಳು ಮಾಯವಾಗಿಲ್ಲ. ಅಷ್ಟಕ್ಕೂ ಇವುಗಳು ಹೇಗೆ ಸತ್ತವು, ಇವುಗಳ ಕಣ್ಣುಗಳು ಹೇಗೆ ಮಾಯವಾದವು, ಹಾಗೂ ಹೇಗೆ ಇವೆಲ್ಲ ಒಂದೇ ಜಾಗಕ್ಕೆ ಬಂದು ಸೇರಿವೆ? ಈ ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳ್ಕೊಂಡಿವೆ. ನಂಬರ್ 9 ಬರ್ಡ್ ಸೂಸೈಡ್ ಪಾಯಿಂಟ್. ಇಂಡಿಯಾದಲ್ಲಿರುವ ಅಸ್ಸಾಂ ರಾಜ್ಯದ ಜಾಟಿಂಗಾ ವ್ಯಾಲಿ ಅನ್ನುವ ಪ್ರದೇಶವನ್ನ ಬರ್ಡ್ ಸೂಸೈಡ್ ಪಾಯಿಂಟ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಪ್ರತಿ ವರ್ಷ ಮಾನ್ಸೂನ್ ನಲ್ಲಿ ಈ ಪ್ರದೇಶದಲ್ಲಿ ನೂರಾರು ಪಕ್ಷಿಗಳು ಬಂದು ಸತ್ತು ಹೋಗ್ತಾ ಇವೆ. ಈ ರೀತಿ ಯಾಕೆ ಆಗ್ತಾ ಇವೆ ಅಂತ ಯಾರಿಗೂ ಅರ್ಥವಾಗ್ತಿಲ್ಲ. ಅಂದ್ರೆ ಇದೊಂದು ಮಿಸ್ಟರಿಯಾಗಿ ಉಳ್ಕೊಂಡಿದೆ. ಆದ್ರೆ ಇಲ್ಲಿರುವ ಸ್ಥಳೀಯ ಜನರ ಪ್ರಕಾರ ಆ ಪ್ರದೇಶದಲ್ಲಿ ದೆವ್ವಭೂತಗಳ ಕಾಟ ತುಂಬಾನೇ ಹೆಚ್ಚಾಗಿದೆ. ಇದರಿಂದಾನೇ ಆ ಪ್ರದೇಶದಲ್ಲಿ ಪಕ್ಷಿಗಳು ಆತ್ಮಹತ್ಯೆ ಮಾಡಿಕೊಳ್ತಿವೆ ಅಂತೆ. ಈ ರೀತಿಯಲ್ಲಿ ಹಲವಾರು ಕಥೆಗಳನ್ನ ಅಲ್ಲಿನ ಜನ ಹೇಳ್ತಾರೆ. ಆದ್ರೆ ನಿಜವಾದ ಕಾರಣ ಏನು ಅಂತ ಇಲ್ಲಿಯವರೆಗೂ ವಿಜ್ಞಾನಿಗಳಿಗೆ ಕೂಡ ಸಿಕ್ಕಿಲ್ಲ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ಫ್ರೆಂಡ್ಸ್, 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.